ಪಂಚಾಯತ್ ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಸರ್. ಅಧ್ಯಕ್ಷರು ಅಮರಾವತಿ ರಾಜಪ್ಪನವರಿಗೆ ಕೃತಜ್ಞತೆಗಳು. ಕಾಂಗ್ರೆಸ್ ಹೆಸರುಗಳು ಹೇಳಕ್ಕಾಗಲ್ಲ, ತುಂಬಾ ಘಟಾನುಘಟಿ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಕೊಪ್ಪಗೇಟು ಮುನ್ರಾಜಣ್ಣ ನಾನು ಮಾತಾಡ್ತಾ ಇರಲಿಲ್ಲ, ನಾನು ಹೋಗಿ ನೆನ್ನೆ ಕೇಳಿದ ತಕ್ಷಣ ನನಗೆ ತುಂಬ ರೆಸ್ಪೆಕ್ಟ್ ಕೊಟ್ಟು ನನಗೆ ಬೆಂಬಲವನ್ನು ನೀಡಿದರು. ನಾನು ಆಯ್ಕೆ ಆಗಿದ್ದೀನಿ. ನಾನು ನಿಲ್ಲಿಸಿಲ್ಲ ಅಂದ್ಬಿಟ್ಟು ನಾನೇ ಸಪ್ರೇಟಾಗಿ ಹಾಕ್ಬಂದೆ. ನನಗೆ BJP ಅವರು ಕಾಂಗ್ರೆಸ್ ಅವರು ಇಬ್ಬರೂ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಗೆದ್ದೆ. ಅದ್ರ ಜೊತೆಗೆ ನಮ್ಮ ಮುನ್ನಾಜಣ್ಣರು ನಾನು ಭಾರಿ ಸಪೋರ್ಟ್ ಮಾಡಿದ್ರು. ಗಣೇಶ್ ರೆಡ್ಡಿ ಅವರೆಲ್ಲರೂ ಸಪೋರ್ಟ್ ಮಾಡಿದ್ರು. ಸಾಕಷ್ಟು ಫೈಟ್ ಆಗಿತ್ತು. ಕಾಂಗ್ರೆಸ್ ಅವರು ಹೆಸರು ಹೇಳೋದು ಬೇಡ, ಅವರನ್ನು ತುಂಬ ನಾನು ಸಪೋರ್ಟ್ ಮಾಡಿದ್ರು. ಅದರಿಂದ ನಾನು ಗೆದ್ದೆ. ಹೌದು, ತುಂಬ ಫೈಟ್ ಆಗ್ತಿತ್ತು. ತಿರ್ಗಾ ನಮ್ಮ ಉಲ್ಮಂಗಲ್ ನಮ್ಮ ಶ್ಯಾಮಣ್ಣ ಅಂದ್ಬಿಟ್ಟು ನಮ್ಮ ಸ್ವಾಮಿಗಳು ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಸರ್ ಅಭಿವೃದ್ಧಿ ಸದಸ್ಯರು ಏನು ಹೇಳ್ತಾರೆ ಅದನ್ನು ಮಾಡ್ಕೊಂಡು ಹೋಗ್ತಾರೆ ಸರ್. ಈ ಮೋಹನ್ ಗೌಡ್ರು ಅವರೆಲ್ಲ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ರು. ನಮ್ಮ ರಿಜ್ವಾನ್ ಅಣ್ಣ, ನಮ್ಮ ಜೈರಣ್ಣ, ನಮ್ಮ ಗೋಯಲ್ ಅಣ್ಣ, ಎಲ್ಲ ಸದಸ್ಯರುಗಳು, ನಮ್ಮ ರಮೇಶ್ ರೆಡ್ಡಿ, ನಮ್ಮ ಬಿಜೆಪಿ. ಎಷ್ಟು ಜನ ಸದಸ್ಯರು ಸರ್ ನನಗೂ ನೆಕ್ಕು ಅನ್ನೋದು ಗೊತ್ತು. ನನಗೆ 23 ಬಿತ್ತು, ಅವ್ರಿಗೆ 20 ಬಿತ್ತು. ಅವರು ಕಾಂಗ್ರೆಸ್ ಅವರು BJP ಅವರು ಎರಡೂ ಮಾಡಿದ್ರು. ಕಾಂಗ್ರೆಸ್ ಬೆಂಬಲಿತರು ನಾನು ಹೆಸರು ಹೇಳೋಕ್ಕಾಗಲ್ಲ. ನಮ್ಮ BJP ಅಲ್ಲಿ ತುಂಬ ಜನ ಮಾಡಿದ್ದಾರೆ. ನಮ್ಮ ಗೋಪಿ ಅಂತಂದ್ರಪ್ಪ ಶೆಪಿ ಅವರು, ಜಯಲಕ್ಷ್ಮಮ್ಮ, ಮೋಹನ್ ಗೌಡ್ರು, ಲಲಿತಮ್ಮ, ಮುನಿರಪ್ಪನವರು ಅವರೆಲ್ಲ ನಮ್ಗೆ ತುಂಬ ಸಹಾಯ ಮಾಡಿದ್ರು. ನಮ್ಮ ಶ್ಯಾಮಣ್ಣು, ಆಮೇಲೆ ಗಣೇಶ್ ರೆಡ್ಡಿ, ಮುರಳಿ ಎಲ್ಲರನ್ನೂ ನಮ್ಗೆ ತುಂಬ ಸಹಾಯ ಮಾಡಿದ್ರು. 23 ನಮಗೆ 20 ಅವರಿಗೆ. 43 ನಮ್ಮ ಮುರಳೀಧರ್ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ರು. ಉಪಾಧ್ಯಕ್ಷರು ಚುನಾವಣೆ ನಡೆಯಿತು. ನಾವು BJP ಸದಸ್ಯರುಗಳು 12 ಜನ ಬೆಂಬಲವನ್ನು ಲೋಕೇಶ್ ರೆಡ್ಡಿಗೆ ಪಕ್ಷಾತೀತವಾಗಿ ಘೋಷಣೆ ಮಾಡಿದ್ದೇವೆ. ಈ ಪಂಚಾಯತಿ ವ್ಯಾಪ್ತಿನಲ್ಲಿ ಒಂದು ಸಮಾನತೆಯಾಗಿ ಮುನ್ನಡೆಸ್ಕೊಂಡು ಹೋಗಲಿ ಅಂತ ನಾವು ರಾಜಕಾರಣ ಪಕ್ಕಿಟ್ಟು ಒಬ್ಬ ಯುವಕ ಮುಂದೆ ಒಳ್ಳೆ ಈ ಗ್ರಾಮಗಳಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡಲಿ. ಸಂಪೂರ್ಣವಾಗಿ ನಮ್ಮ ಶಾಸಕರು M. ಕೃಷ್ಣಪ್ಪನವರ ಆಶೀರ್ವಾದ ಇರ್ತದೆ, ನಮ್ಮ ಸಹಕಾರ ಇರ್ತದೆ. ನಮ್ಮ ಸದಸ್ಯರುಗಳೆಲ್ಲ ಒಳಗೂಡಿಸ್ಕೊಂಡು 23 ಜನ ಸದಸ್ಯರುಗಳು ಇವತ್ತು ಲೋಕೇಶ್ ರೆಡ್ಡಿ ಪರವಾಗಿ ಮತ ಹಾಕಿದಂಥ ಎಲ್ಲರಿಗೂ ನಾನು ಧನ್ಯವಾದನ ಹೇಳ್ತೀನಿ. BJP ಸಂಘದಲ್ಲಿ ಹಾಗೆ ಕಾಂಗ್ರೆಸ್ ಸಂಘದಲ್ಲಿ ಎಲ್ಲ ಓಟು ಬಿಟ್ಟು ಹಾಕಿ ಅವ್ರಿಗೆ ಗೆಲ್ಸಿದ್ದಾರೆ. ಎಲ್ಲರಿಗೂ ಶುಭಾಶಯಗಳು ಕೇಳ್ತಾ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಸರ್. ಎಲ್ಲ ನಮ್ಮ ಓಟು ಹಾಕಿರೋರ್ನೆಲ್ಲ ಧನ್ಯವಾದಗಳು. ಏನು ನಮ್ಮ ಲೋಕೇಶ್ ರೆಡ್ಡಿ ಅಣ್ಣ ಅವರು ನಮ್ಮ ಉಲ್ಮಂಗಲ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದಾರೆ. ಸೊ ನೂತನ ಉಪಾಧ್ಯಕ್ಷರಾಗಿರೋಂಥದ್ದು ಎಲ್ಲರ ಯಾವುದೇ ಪಕ್ಷ ಭೇದ ಭಾವ ಇಲ್ಲದೆ ಇವತ್ತು ಒಂದು ಒಳ್ಳೆಯ ವ್ಯಕ್ತಿನ ಆಯ್ಕೆ ಮಾಡಿರೋಂಥದ್ದು ನಮಗೆ ಭಾಳ ಖುಷಿ ಕೊಟ್ಟಿದೆ. ಹಾಗಾಗಿ ಅವ್ರಿಗೆ ಎಲ್ಲ ಪಂಚಾಯಿತಿ ಸದಸ್ಯರ ಪರವಾಗಿ ಉಲ್ಮಂಗಲ ಪಂಚಾಯಿತಿ ಪರವಾಗಿ ಅಭಿನಂದನೆಗಳು ಹೇಳ್ತೀವಿ, ಧನ್ಯವಾದಗಳು. ಪಂಚಾಯತಿನಲ್ಲಿ ಸುಮಾರು 5 ವರ್ಷದಿಂದ ಮಾಮೂಲಿ ಎಲೆಕ್ಷನ್ ಇದ್ದಾಗ ಕೂತು ಮಾತಾಡೋಂಥ ಪ್ರವೃತ್ತಿ ಇತ್ತು. ಈಗ ಅದಿರಲಿಲ್ಲ. ಈಗ ತಿರ್ಗಾ ಹೊಸದಾಗಿ ಪ್ರಾರಂಭ ಮಾಡಿದ್ದೀವಿ. ಅದರ ಮೊದಲನೇ ಜಯವೇ ಲೋಕೇಶ್ ರೆಡ್ಡಿ ಜಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.